ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಪಾಳ ಕಲಬುರಗಿಯ ವತಿಯಿಂದ ವಿಶ್ವ ವಿಶೇಷ ಚೇತನ ದಿನಾಚರಣೆಯ ಅಂಗವಾಗಿ ಪ್ರಶಸ್ತಿ ಪ್ರದಾನ ಹಾಗೂ ವಿಶೇಷ ಚೇತನರಿಂದ ಸಂಗೀತ ಕಾರ್ಯಕ್ರಮವು ಕಲಬುರಗಿ ನಗರದ ಕಲಾಮಂಡಲದಲ್ಲಿ ಜರುಗಿತು. ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಪಾಳ ತಾಲೂಕಾ ಜಿಲ್ಲಾ ಕಲಬುರಗಿಯ ವತಿಯಿಂದ ವಿಶ್ವ ವಿಶೇಷ ಚೇತನ ದಿನಾಚರಣೆಯ ಅಂಗವಾಗಿ ಪ್ರಶಸ್ತಿ ಪ್ರದಾನ ಹಾಗೂ ಸಾಧನಾ ಸಲಕರಣೆಗಳ ವಿತರಣೆ ಮತ್ತು ವಿಶೇಷ ಚೇತನರಿಂದ ಸಂಗೀತ ಕಾರ್ಯಕ್ರಮವು ದಿನಾಂಕ 17 ಡಿಸೆಂಬರ್ 2025 ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರ ಇರುವ ಕಲಾಮಂಡಲದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸುಕ್ಷೇತ್ರ ಶ್ರೀನಿವಾಸ ಸರಡಗಿಯ ಚಿಕ್ಕವೀರೇಶ್ವರ ಹಿರೇಮಠದ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು ವಹಿಸಿದ್ದರು. ಉದ್ಘಾಟನೆಗಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾತರನ್ನು ಭಾರತೀಯ ಆಡಳಿತ ಸೇವೆ ಆಗಮಿಸಿದ್ದರು. ಪ್ರಶಸ್ತಿ ಪ್ರದಾನ ಮಾಡಲು ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಶರಣಬಸಪ್ಪ ಕ್ಯಾತನಾಳ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆ ಕಲಬುರಗಿಯ ಸ್ಥಾನಿಕ ಸಂಪಾದಕರಾದ ಪ್ರಭಾಕರ್ ಜೋಶಿ, ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ಸೂರ್ಯಕಾಂತ್ ಮದಾನೆ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕೋಟ್ನೂರ್ಡಿಯ ಅಧ್ಯಕ್ಷರಾದ ಮಲ್ಲಿನಾಥ ನಾಗನಹಳ್ಳಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಪಾಳ ಕಲಬುರಗಿಯ ಅಧ್ಯಕ್ಷರಾದ ಶರಣಗೌಡ ಪಾಟೀಲ್ ಪಾಳ ವಹಿಸಿದ್ದರು. ಪತ್ರಗಾರ ಕಚೇರಿ ಕಲಬುರಗಿಯ ಉಪನಿರ್ದೇಶಕರಾದ ಡಾಕ್ಟರ್ ವೀರಶೆಟ್ಟಿ ಗಾರಂಪಳ್ಳಿ ಸ್ವಾಗತಿಸಿದರು. ದೊಡ್ಡಪ್ಪ ಅಪ್ಪ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕಲಬುರಗಿಯ ಉಪನ್ಯಾಸಕರಾದ ಡಾಕ್ಟರ್ ಆನಂದ್ ಸಿದ್ದಾಮಣಿ ನಿರೂಪಣೆ ಮಾಡಿದರು. ಕಲಬುರಗಿಯ ಸಮಾಜ ಚಿಂತಕರಾದ ಬಸವಂತರಾಯ ಕೋಳ್ಕೂರ್ ವಂದನಾರ್ಪಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ವಿಶೇಷ ಚೇತನರಾದ ಬೇಬಾವತಿ, ಹುಣಚೇರಾಯ ಮುತ್ಯ, ಮಲ್ಲಿಕಾರ್ಜುನ್ ಕೋಳ್ಕೂರ್, ಲೋಕನಾಥ್ ಕುಂಬಾರ್ ಹಾಗೂ ಸಂಗಡಿಗರಿಂದ ಸಂಗೀತ ಕಾರ್ಯಕ್ರಮ ಜರುಗಿತು. ಇದೇ ವೇಳೆ ಹುಣಚೇರಾಯ ಮುತ್ಯ, ಡಾಕ್ಟರ್ ನಿವೇದಿತಾ ಸ್ವಾಮಿ, ಡಾಕ್ಟರ್ ಜ್ಯೋತಿ KS, ಡಾಕ್ಟರ್ ಸತೀಶ್ ಕುಮಾರ್ ಪಾಟೀಲ್, ಮಲ್ಲಿಕಾರ್ಜುನ್ L, ಪರಮೇಶ್ವರ್ ಸಶಿ, ಡಾಕ್ಟರ್ ರಮೇಶ್ ರಂಜೋಳ್ಕರ್, ಲಾಲ್ ಮಹಮ್ಮದ್, ನೀಲಮ್ಮ ಮೂಲಿಮನಿ, ಲೋಕನಾಥ್ ಕುಂಬಾರ್ ಹಾಗೂ ಬೇಬಾವತಿ ಶಿವರಾಜ್ ಇವರಿಗೆ ರಾಜ್ಯ ಮಟ್ಟದ ವಿಶೇಷ ಚೇತನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅದೇ ರೀತಿ ಕುಮಾರ್ ಅನಿರುದ್ಧ ಕೆ ಸನಬಂಗಿ, ಕುಮಾರ್ ಶ್ರೀಜಿತ್ ಪಾಟೀಲ್, ಕುಮಾರಿ ಶ್ವೇತಾ ವಿಶ್ವನಾಥ್ ಹಾಗೂ ಕುಮಾರ್ ರಾಜರತನ್ ರತನ್ ಇವರಿಗೆ ಜಿಲ್ಲಾ ಮಟ್ಟದ ವಿಶೇಷ ಚೇತನ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಇನ್ನು ಸಿದ್ರಾಮ್ ವಿಠಲ್ ರಾಜಮಾನೆ, ನಾಗರಾಜ್ ಕಲ್ಯಾಣರಾವ್ ಬಿರಾದಾರ್ ಹಾಗೂ ಗುರುದೇವ ಶಿವಶರಣಪ್ಪ ಪಾಟೀಲ್ ಇವರಿಗೆ ಜಿಲ್ಲಾ ಮಟ್ಟದ ವಿಶೇಷ ಚೇತನ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನನಗೆ ಅನಿಸ್ತದೆ ಅದು ಡಿಸೆಬಿಲಿಟಿ ಅಲ್ಲ, ಅದು ಮೋರ್ ಎಬಿಲಿಟಿ ಅಂತ. ಆ ಮೋರ್ ಎಬಿಲಿಟಿ ಇರುವ ಕಾರಣಕ್ಕಾಗಿಯೇ ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ಹೀಗೆ ಕೆಲವು ವರ್ಷಗಳ ಹಿಂದೆ ನಾನು ಯಾದಗಿರಿಯಲ್ಲಿ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸಿದ್ದೆ. ಪ್ರಯೋಗ ಪ್ರತಿಷ್ಠಾನ ಅಂತ ಒಂದು ಸಂಸ್ಥೆ, ಆ ಸಂಸ್ಥೆ ಅಡಿಯಲ್ಲಿ ಯಾದಗಿರಿಯಲ್ಲಿ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸಿದ್ದೆ. ಆ ಸಮ್ಮೇಳನವನ್ನು ಉದ್ಘಾಟಿಸಲಿಕ್ಕೆ ಈಗ ನಿಮ್ಮ ಎದುರು ಕೂತಿದ್ದಾರಲ್ಲ ಮಲ್ಲಿಕಾರ್ಜುನ ಕೋಳ್ಕೂರ್, ಅವರನ್ನು ಕರ್ಕೊಂಡೋಗಿದ್ದೆ ಉದ್ಘಾಟನೆ ಮಾಡಲಿಕ್ಕೆ. ಅದೇ ತಾನೇ ಅವರು ಪುನೀತ್ ರಾಜ್ಕುಮಾರ್ ಅವರ ಕನ್ನಡದ ಕೋಟ್ಯಾಪತಿ ವಿಜೇತರಾಗಿದ್ದರು. ನಾನು ವಿಜಯವಾಣಿ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿರಬೇಕಾದ್ರೆ ಅವರ ಸಂದರ್ಶನವನ್ನು ಮಾಡಿ ಪ್ರಕಟ ಮಾಡಿದ್ದೆ. ಅದಾಗಿ ಎಷ್ಟೋ ವರ್ಷಗಳ ಮೇಲೆ ಅವರನ್ನು ನೋಡ್ತಾ ಇದ್ದೀನಿ. ತುಂಬ ಸಂತೋಷ ಆಗಿದೆ. ಅವರು ಇರ್ಬೋದು, ಯಾಕಂದರೆ ಅವರಿಗೆ ನೆನಪಿನ ಶಕ್ತಿ ಅಗಾಧ. ಕೋಳ್ಕೂರಿಗೆ ಹೋಗಿ ಅಲ್ಲಿಂದ ಅವ್ರು ಕರ್ಕೊಂಡೋಗಿ ಮತ್ತೆ ಕಾರ್ಯಕ್ರಮ ಮುಗಿಸಿ ಸಂಜೆ ಬಿಟ್ಟು ಇವ್ರ ಜೊತೆಗೆ ಇನ್ನೊಬ್ಬ ಮುಖ್ಯ ಅತಿಥಿ ಕರ್ಕೊಂಡೋಗಿದ್ದೆ, ನಚಿಕೇತ ದೇಸಾಯಿ ಅಂತ ಒಬ್ಬ ವಿದ್ಯಾರ್ಥಿ. ಸರಿ ಸುಮಾರು
ಮಲ್ಲಿಕಾರ್ಜುನ ವಯಸ್ಸಿನ ಹುಡುಗ. ಆತ ಈಗ ಬೆಂಗಳೂರಿನಲ್ಲಿ ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ ಸೂಪರ್ ಸ್ಟಾರ್ ಆಗಿಬಿಟ್ಟಿದ್ದಾರೆ, ಎಲ್ಲ ಟಿ ವಿಗಳಲ್ಲೆಲ್ಲ ಬರ್ತದೆ. ಅಂದರೆ ಆಗಲೇ ಬೆಳೆಯುವ ಸಸಿ ನೋಡುವಂಥ ಒಂದು ಮಾತೇ ಇದೆಯಲ್ಲ, ಇಂತಹ ಪ್ರತಿಭಾವಂತರು ಅವರಿಗೆ ಒಂದು ಕೊರತೆ ಇದೆ ಅನ್ನೋ ಕಾರಣಕ್ಕಾಗಿ ನಾವು ನಿರ್ಲಕ್ಷ್ಯ ಮಾಡುವಂತಿಲ್ಲ. ತಮಗೆ ಗೊತ್ತಿಲ್ಲ, ಈ ಜಗತ್ತಿನಲ್ಲಿ ಏನು ದೊಡ್ಡ ಸಾಧನೆಗಳಾಗಿದ್ದಾವೆ, ಆವಿಷ್ಕಾರಗಳಾಗಿದ್ದಾವಲ್ಲ, ಅದು ದೈಹಿಕ ಶಕ್ತಿ ಇದ್ದವ್ರ ಕಡೆಯಿಂದ ಆಗಿಲ್ಲ. ಮಾನಸಿಕ ಶಕ್ತಿ ಯಾರಿಗೆ ಇತ್ತೋ ಅವ್ರಿಗೆ ಮಾತ್ರ ಸಾಧನೆ ಆಗಿದೆ. ಅದು ಯಾವುದೇ ಸಾಧನೆ ಆಗಿರ್ಬೋದು. ಹಾಗಾಗಿ ದೈಹಿಕ ಶಕ್ತಿಗಿಂತಲೂ ಮಾನಸಿಕ ಶಕ್ತಿಯೇ ದೊಡ್ಡದು. ಆ ಮಾನಸಿಕ ಶಕ್ತಿಯನ್ನು ನಾವು ಗಳಿಸ್ಕೊಳ್ಬೇಕಾದ್ರೆ ಕೇವಲ ಓದು, ಕೇವಲ ಬರಹ, ಕೇವಲ ಕ್ರೀಡೆ ಅಂತಲ್ಲ, ಸಮಗ್ರವನ್ನು ದೃಷ್ಟಿಕೋನದಿಂದ ನೋಡಿಕೊಳ್ಳುವಂಥದ್ದು ಬೇಕು. ನಮ್ಮ ಸುಭಾಷ್ ಪಾಟೀಲ್ ಟ್ರಸ್ಟಿನ ಅಡಿಯಲ್ಲಿ ಒಂದಲ್ಲ ಎರಡಲ್ಲ 10 ಕಾರ್ಯಕ್ರಮಗಳನ್ನು ಕಲಬುರಗಿ ಊರೊಳಗೆ ಬಹುಶಃ ಜನರಿಂದ ದೂರಿರುವಂಥವರನ್ನು, ಸಮಾಜವನ್ನು ಗುರುತಿಸಲಾರದಂಥ ಯಾವುದಾದರೂ ಕೆಲಸ ಗುರುತಿಸುವಂಥ ಕೆಲಸ ಮಾಡ್ತದಂದರೆ ನಮ್ಮ ಶರಣಗೌಡ ಪಾಟೀಲ್ ಅವರು ಸುಭಾಷ್ ಚಂದ್ರ ಪಾಟೀಲ್ನ ಟ್ರಸ್ಟಿನ ಅಡಿಯಲ್ಲಿ ಬಹಳ ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿರತಕ್ಕಂಥ ಸಂಸ್ಥೆ. ಬಸವ ಪ್ರಶಸ್ತಿ ಇರ್ಬೋದು, ಸುಭಾಷ್ ಚಂದ್ರ ಪಾಟೀಲ್ ಪ್ರಶಸ್ತಿ ಇರ್ಬೋದು, ಬಡ ಮಕ್ಕಳಿಗೆ ವಿದ್ಯೆಗೆ ದುಡ್ಡು ಕಡಿಮೆ ಬಿದ್ದರೆ ದುಡ್ಡು ಕೊಡ್ಬೋದು. ಏನೆಲ್ಲ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಮನೋಭಾವನೆ ಈ ಟ್ರಸ್ಟಿನ ಅಡಿಯಲ್ಲಿ ನಮ್ಮ ಶರಣಗೌಡ ಪಾಟೀಲ್ ಅವರು ಮಾಡ್ತಕ್ಕಂಥವ್ರು. ಇಂಥ ಮನಸ್ಸುಗಳ ಎಲ್ಲರಿಗೂ ಬರೋದಿಲ್ಲ. ಜಗತ್ತಿನಲ್ಲಿ ಭಾಳಷ್ಟು ಜನ ದುಡ್ಡಿದ್ದವ್ರು ಅದಾರೆ, ಸಂಪತ್ತಿದ್ದವ್ರು ಅದಾರೆ, ಅದರ ಸಮಾಜಮುಖಿಯಾಗಿ ಮಾಡ್ತಕ್ಕಂಥ ಮನೋಭಾವನೆ ಭಾಳ ಜನರಿಗೆ ಬರೋದಿಲ್ಲ. ಬಹುಶಃ ವಿಶ್ವ ಅಂಗವಿಕಲರ ದಿನಾಚರಣೆ ಸರ್ಕಾರ ಒಂದು ದಿವಸ ಆಚರಣೆ ಮಾಡಿ ಬಿಟ್ಟು ಬಿಡ್ತದೆ. ಆದರೆ ಇವತ್ತು ಸುಭಾಷ್ ಚಂದ್ರ ಪಾಟೀಲರ ಟ್ರಸ್ಟಿನ ಅಡಿಯಲ್ಲಿ ಭಾಳಷ್ಟು ಜನರಿಗೆ ಇಲ್ಲಿ ಕರೆಸಿ ಅವರಿಗೆ ಬೆನ್ನು ತಟ್ಟಿ ಅವರಿಗೆ ಪ್ರೋತ್ಸಾಹವನ್ನು ಮಾಡಿ ಪ್ರಶಸ್ತಿಯನ್ನು ಕೊಟ್ಟು ನಾನು ನಿಮ್ಮ ಹಿಂದೆ ಇರ್ತೀನಿ ಅಂತಕ್ಕಂಥ ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಶರಣಗೌಡ ಪಾಟೀಲ್ ಅವರು ಮಾಡ್ತಕ್ಕಂಥದ್ದು ನಿಜವಾಗಿಯೂ ಕೂಡ ಭಾಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಪಾಳ ವತಿಯಿಂದ ವಿಶ್ವ ವಿಕಲಚೇತನ ದಿನಾಚರಣೆ ಪ್ರಯುಕ್ತ ಇಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ವಿಶೇಷ ಚೇತನಿಗೆ ಪ್ರಶಸ್ತಿ ಪ್ರದಾನ ಮತ್ತು ವಿಶೇಷ ಚೇತನರಿಗಾಗಿ ಸೇವೆ ಸಲ್ಲಿಸಿದಂಥವರಿಗೂ ಕೂಡ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇಂಥ ಕ್ಷೇತ್ರದಲ್ಲಿ ಇದ್ಕೊಂಡು ಮಕ್ಕಳು ಸಾಧನೆ ಮಾಡುವಂಥ ಮಕ್ಕಳಿಗೂ ಕೂಡ ಒಂದು ಗೌರವ ಸನ್ಮಾನ. ಅದರ ಜೊತೆಗೆ ನಮ್ಮ ಸಂಸ್ಥೆಯಿಂದ ಸುಮಾರು 5 ತಿಂಗಳಿಂದ UDID ಕಾರ್ಡನ್ನು ಉಚಿತವಾಗಿ ಮಾಡ್ತಾ ಬಂದಿದ್ದೇವೆ. ಸುಮಾರು 100ಕ್ಕಿಂತ ಹೆಚ್ಚು ಮಕ್ಕಳು ಮತ್ತು ವೃದ್ಧರಿಗೂ ಕೂಡ UDID ಕಾರ್ಡ್ ಏನಪ್ಪ ಅಂದರೆ ಯಾವುದೇ ಒಂದು ಹಣ ಪಡೆಯದೆ ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ಮಾಡ್ತಾ ಬಂದು ಇವತ್ತಿಗೆ ಸುಮಾರು 115ಕ್ಕಿಂತ ಹೆಚ್ಚಿನ ವ್ಯಕ್ತಿಗಳನ್ನು ನಾವು UDID ಕಾರ್ಡ್ ಮಾಡಿ ಅವರಿಗೆ ಈ ಸಂಸ್ಥೆ ಒಂದು ಕೊಡುಗೆ ನೀಡಿದೆ. ಆ ಪ್ರಯುಕ್ತವಾಗಿ ಇಂದು ವಿಶ್ವ ವಿಶೇಷ ಚೇತನ ದಿನಾಚರಣೆ ಪ್ರಯುಕ್ತ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಇಂದಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯರು ಚಟಸ್ಥಲ ಬ್ರಹ್ಮಿ ಚಿಕ್ಕ ವೀರೇಶ್ವರ ಹಿರೇಮಠದ ಪೂಜ್ಯರಾದಂಥ ಶ್ರೀ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು ಆಗಮಿಸಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ತಮ್ಮ ಆಶೀರ್ವಚನವನ್ನು ಮಾಡಿದ್ದಾರೆ. 2025-26ನೇ ಸಾಲಿನ ಅಂತರ್ಜಿಲ್ಲಾ ಕ್ರೀಡಾ ವಸತಿ ನಿಲಯಗಳ ಕ್ರೀಡಾ ಸ್ಪರ್ಧೆ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭವು ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜರುಗಿತು. ದಿನಾಂಕ 17ನೇ ಡಿಸೆಂಬರ್ 2025 ಮತ್ತು 18ನೇ ಡಿಸೆಂಬರ್ 2025ರಂದು ಚಂದ್ರಶೇಖರ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣ ಕಲಬುರಗಿಯಲ್ಲಿ ಅಂತರ್ಜಿಲ್ಲಾ ಕ್ರೀಡಾ ವಸತಿ ನಿಲಯಗಳ ಕ್ರೀಡಾ ಸ್ಪರ್ಧೆ ಕ್ರೀಡಾಕೂಟವನ್ನ ಆಯೋಜಿಸಲಾಗಿದೆ. ಇದರ ಉದ್ಘಾಟನಾ ಸಮಾರಂಭ ಇಂದು ಜರುಗಿತು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕ್ರೀಡಾ ಸ್ಪರ್ಧೆಯನ್ನ ಉದ್ಘಾಟಿಸಲು ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಮ್ ಆಗಮಿಸಿದ್ದರು.
ಈ ಸಂದರ್ಭದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಲಬುರಗಿಯ ಸಹಾಯಕ ನಿರ್ದೇಶಕರಾದ ಸಂಗಮೇಶ್ವರ್, ದ್ವಿತೀಯ ದರ್ಜೆಯ ಸಹಾಯಕರಾದ ರಾಜ್ಕುಮಾರ್, ಬಾಸ್ಕೆಟ್ಬಾಲ್ ತರಬೇತುದಾರರಾದ ಪ್ರವೀಣ್ ಕುಮಾರ್, ಅಥ್ಲೆಟಿಕ್ ತರಬೇತುದಾರರಾದ ರಾಜುಬಾಬು ಚೌಹಾಣ್ ಸೇರಿದಂತೆ ವಿವಿಧ ಜಿಲ್ಲೆಗಳ ತರಬೇತುದಾರರಾದ ರೋಹಿಣಿ ಪರ್ವಿತ್ಕಾರ್, ಪ್ರದೀಪ್, ಮಂಜು, ತಿಪ್ಪಣ್ಣ ಮಾಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಅಂತರ್ ಜಿಲ್ಲಾ ಕ್ರೀಡಾ ವಸತಿ ನಿಲಯಗಳ ಕ್ರೀಡಾ ಸ್ಪರ್ಧೆಯಲ್ಲಿ ಹಾವೇರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಚಿತ್ರದುರ್ಗ ಮತ್ತು ಕಲಬುರಗಿ ಜಿಲ್ಲೆಯ ಕ್ರೀಡಾ ವಸತಿ ನಿಲಯದ 135 ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಬಹಳ ಖುಷಿ ಅನಿಸ್ತಾ ಇದೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ 3 ಜಿಲ್ಲೆಗಳು ಕಲಬುರಗಿ, ಯಾದಗಿರಿ ಹಾಗೂ ಕೊಪ್ಪಳ ಮತ್ತು ಬೆಂಗಳೂರು ವಿಭಾಗದ ಹಾವೇರಿ ಮತ್ತು ಚಿತ್ರದುರ್ಗ ಜಿಲ್ಲೆಯದು ಎಲ್ಲ ಅಥ್ಲೀಟ್ಸ್, ಮೇಲ್ ಆ್ಯಂಡ್ ಫೀಮೇಲ್, ಯಂಗ್ ಮಕ್ಕಳು ಯಾರು ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ ಇರೋರು ಅವರೆಲ್ಲರೂ ಟೀಮ್ ಭಾಳಷ್ಟು ಪ್ರಾಕ್ಟೀಸ್ ಮಾಡಿ ಪ್ರಿಪರೇಷನ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇಲ್ಲಿ ಈಗಾಗಲೇ ತಾವೆಲ್ಲ ಬಹಳ ಚೆನ್ನಾಗಿ ನಿಮ್ಮ ಜಿಲ್ಲೆಯಲ್ಲಿ ಪ್ರದರ್ಶನ ಮಾಡಿದ್ದೀರಾ ಮತ್ತು ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ ಸೆಲೆಕ್ಷನ್ ಆಗಿದೆ. ಸ್ಪೋರ್ಟ್ಸಲ್ಲಿನೇ ನಿಮ್ಮದು ಜಾಸ್ತಿ ಟೈಮ್ ಸ್ಪೆಂಡ್ ಆಗ್ತಾ ಇರೋದು. ಇಲ್ಲಿ ಮೆನ್ ಆ್ಯಂಡ್ ವಿಮೆನ್, ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಕ್ಯಾಟಗರಿಯಲ್ಲಿ 100 ಮೀಟರ್ಸ್, 600 ಮೀಟರ್ ಗುಂಡು ಎತ್ತಿಸುವುದು ಮತ್ತು ಬಾಲ್ ಥ್ರೋ, 4x100 ರೀಲೇ, ಇನ್ನಿತರೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಾ. ತಮಗೆ ಗೊತ್ತಿರೋ ಹಾಗೆ ನಮ್ಮದು ಬಿಸಿಲುನಾಡು, ಡಿಸೆಂಬರ್ ಇದ್ದರೂ ಸಹ ಸಾಯಂಕಾಲವರೆಗೆ ಸ್ವಲ್ಪ ಬಿಸಿಲು ಇರುತ್ತೆ. ಆದರೂ ಐ ಆಮ್ ಶ್ಯೂರ್ your spirit and your sportsmanship will be much bigger and larger than the problems of the weather here. I hope ಎಲ್ಲ ಟೀಮ್ಸ್ ಬಹಳಷ್ಟು ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಕೂಟದಲ್ಲಿ ಭಾಗವಹಿಸಬೇಕು. ಹಾಗೂ ಇನ್ನು ಬೇರೆ ಬೇರೆ ಟೀಮ್ಸಿಂದ ನಿಮಗೇನು ಸಾಕಷ್ಟು ಕಲಿಕೆ ಆಗಬೇಕು. ಆ ಕಲಿಕೆಯಿಂದ ನೀವು ವಾಪಸ್ ನಿಮ್ಮ ಜಿಲ್ಲೆಗೆ ಹೋಗಿ ಬಹಳಷ್ಟು ಇನ್ನಿತರೆ ಕಾರ್ಯಕ್ರಮಗಳು ಮಾಡಬೇಕು ಮತ್ತು ಇನ್ನಿತರೆ ಪ್ರಿಪ್ರೇಷನ್ಸ್ ಮಾಡಿ ಮುಂದೆ ಹೋಗ್ತಾ. ಐ ರಿಯಲಿ ವಿಶ್ ಟು ಸಿ ಕರ್ನಾಟಕ ಆಸ್ ಅ ಸ್ಪೋರ್ಟ್ಸ್ ಹಬ್. ಇಲ್ಲಿ ಬಹಳಷ್ಟು ಮಂದಿ, ಎಸ್ಪೆಷಲಿ ಬಹಳಷ್ಟು ಜನರಲ್ಲಿ, ಗ್ರಾಮೀಣ ಕ್ಷೇತ್ರದಲ್ಲಿ ಬಹಳಷ್ಟು ಜನರಲ್ಲಿ ಬಹಳಷ್ಟು ಪ್ರತಿಭೆ ಇದೆ. ಆ ಪ್ರತಿಭೆ ಆಚೆ ತರಕ್ಕೆ ಸರ್ಕಾರ ವತಿಯಿಂದ ಸಾಕಷ್ಟು ಬೇರೆ ಬೇರೆ ರೀತಿ ಸ್ಕೀಮ್ಸ್ ಆಗಲಿ, ಬೇರೆ ರೀತಿ ಸವಲತ್ತುಗಳು ಆಗ್ತಾ ಇದೆ. ಸೈಬರ್ ಕ್ರೈಮ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ ವಂಚನೆಗೆ ಒಳಗಾದ ಸಾರ್ವಜನಿಕರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾವಣೆ ಮಾಡಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ತಿಳಿಸಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ 2,23,24,849 ರೂಪಾಯಿ ವಂಚನೆಗೊಳಗಾದ ಸಾರ್ವಜನಿಕರ ಖಾತೆಗೆ ಜಮಾ ಮಾಡಲಾಗಿದೆ. ಕಲಬುರಗಿ ನಗರ ಪೊಲೀಸ್ ಆಯುಕ್ತಾಲಯ ವ್ಯಾಪ್ತಿಯ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಸೈಬರ್ ಅಪರಾಧ ಸಂಬಂಧಿತ ಪ್ರಕರಣಗಳ ಸೂಕ್ತ ತನಿಖೆ ಕೈಗೊಂಡು ಕ್ರಮ ಕೈಗೊಳ್ಳುವಂತೆ ಮಾನ್ಯ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಐಪಿಎಸ್ ಕಲಬುರಗಿ ನಗರ ಇವರ ನಿರ್ದೇಶನದಂತೆ ಕನಿಕಾ ಸಿಕ್ರಿವಾಲ್ ಐಪಿಎಸ್ ಉಪ ಪೊಲೀಸ್ ಆಯುಕ್ತರು ಕಾನೂನು ಸುವ್ಯವಸ್ಥೆ ಕಲಬುರಗಿ ನಗರ, ಪ್ರವೀಣ್ ಎಚ್ ನಾಯಕ್ ಉಪ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ, ಜೇಮ್ಸ್ ಮಿನೇಜಿಸ್ ಸಹಾಯಕ ಪೊಲೀಸ್ ಆಯುಕ್ತರು ಸಿಸಿಬಿ ಘಟಕ, ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಪ್ರಭಾರ ಇವರ ಮಾರ್ಗದರ್ಶನದಲ್ಲಿ ಸಂಜೀವ್ ಕುಮಾರ್ ಎನ್ ಕುಂಬಾರಗೇರೆ ಪೊಲೀಸ್ ನಿರೀಕ್ಷಕರು, ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ ದೇವೇಂದ್ರಪ್ಪ ಎಎಸ್ಐ ಹಾಗೂ ತನಿಖಾ ಸಹಾಯಕ ಸಿಬ್ಬಂದಿಯವರಾದ ಸುನಿಲ್ ಕುಮಾರ್ ಸಿಪಿಸಿ, ಈರಣ್ಣ ಸಿಪಿಸಿ, ಕುಶಾಲ್ ರಾಠೋಡ್ ಸಿಪಿಸಿ, ತಾಂತ್ರಿಕ ಸಹಾಯಕ ಸಿಬ್ಬಂದಿಯವರಾದ ಪ್ರಶಾಂತ್ ಸಿಪಿಸಿ, ಸಂತೋಷ್ ಸಿಪಿಸಿ ಹಾಗೂ ಆನ್ಲೈನ್ ಪೋರ್ಟಲ್ ಸಹಾಯವಾಣಿ 1930 ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಯವರಾದ ಸುಜಾತ ಹೆಚ್ಸಿ, ಅಂಬರೀಶ್ ಸಿಪಿಸಿ, ವಿಠಲ್ ಸಿಪಿಸಿ ಮತ್ತು ಅಪರಾಧ ದಳದ ಸಿಬ್ಬಂದಿಯವರಾದ ರಾಮು ಪವಾರ್ ಸಿಪಿಸಿ, ಹೊನ್ನೂರ್ ಸಾಬ್ ಸಿಪಿಸಿ, ಅಮರ್ನಾಥ್ ಸಿಪಿಸಿ ಮತ್ತು ಸೈಬರ್ ಅಪರಾಧಕ್ಕೆ ಒಳಗಾಗಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಲು ಬಂದಂತಹ ಸಾರ್ವಜನಿಕರಿಗೆ ಸಹಕರಿಸಿದ ಶರಣಬಸಪ್ಪ ಸಿಎಚ್ಸಿ, ವಿಜಯಕುಮಾರ್ ಸಿಎಚ್ಸಿ, ಚನ್ನವೀರೇಶ್ ಎಎಚ್ಸಿ, ಸುಮಿತ್ ಸಿಪಿಸಿ ಇವರ ಪ್ರಾಮಾಣಿಕ ಪ್ರಯತ್ನದಿಂದಾಗಿ ವಿವಿಧ ಸೈಬರ್ ಅಪರಾಧಗಳ ಮೂಲಕ ವಂಚಕರ ಜಾಲಕ್ಕೆ ಸಿಲುಕಿ 2025ನೇ ಸಾಲಿನಲ್ಲಿ ಕಳೆದುಕೊಂಡ ಮೋಸಕ್ಕೊಳಗಾದ ಹಣವನ್ನು ನೊಂದವರ ಬ್ಯಾಂಕ್ ಖಾತೆಗಳಿಗೆ ಮರಳಿಸಲಾಗಿದೆ. ಇತ್ತೀಚೆಗೆ ದಾಖಲಾದ ಕೆಲವೊಂದು ಪ್ರಕರಣಗಳಲ್ಲಿ ವಂಚನೆಗೊಳಗಾದ ಸಾರ್ವಜನಿಕರು ಗೋಲ್ಡನ್ ಅವರ್ ನಲ್ಲಿ ಪ್ರಕರಣ ದಾಖಲಿಸಿದ ಸಾರ್ವಜನಿಕರಿಗೆ 70% 75% ಆರೋಪಿತರ ಖಾತೆಯಿಂದ ಮರಳಿ ಹಣ ಜಮಾವಣೆ ಮಾಡಲಾಗಿದೆ. ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಕೆಲವೊಂದು ಸೈಬರ್ ಅಪರಾಧಗಳು ಹೆಚ್ಚಾಗಿ ಶನಿವಾರ ಹಾಗೂ ರವಿವಾರ ದಿನಗಳಂದು ಜರುಗುತ್ತಿದ್ದು, ಈ ದಿನಗಳಂದು ಬ್ಯಾಂಕ್ ರಜೆ ಇರುವ ಕಾರಣ ಸಾರ್ವಜನಿಕರು ಬ್ಯಾಂಕ್ಗಳಿಗೆ ಭೇಟಿ
ನೀಡಲು ಸಾಧ್ಯವಾಗದೆ ಪ್ರಕರಣ ದಾಖಲಿಸಲು ಸಾಧ್ಯವಾಗುವುದಿಲ್ಲ ಎಂಬ ತಪ್ಪು ತಿಳುವಳಿಕೆ ಇದಕ್ಕೆ ಮುಖ್ಯ ಕಾರಣವಾಗಿದೆ. ಸಾರ್ವಜನಿಕರು ಯಾವುದೇ ಸೈಬರ್ ಅಪರಾಧಕ್ಕೆ ಒಳಗಾದಲ್ಲಿ ಗೋಲ್ಡನ್ ಅವರ್ ಎಂದರೆ ವಂಚನೆಗೊಳಗಾದ 24 ಗಂಟೆಗಳ ಒಳಗಾಗಿ ಸೈಬರ್ ಸಹಾಯವಾಣಿ 1930 ಪೋರ್ಟಲ್ ಮೂಲಕ ಪ್ರಕರಣ ದಾಖಲಿಸಿದಲ್ಲಿ ಮೋಸಕ್ಕೊಳಗಾದ ವಂಚನೆಗೊಳಗಾದ ಹಣವನ್ನು ಮರಳಿ ಪಡೆಯಲು 70% 75% ಸಾಧ್ಯವಾಗುತ್ತದೆ. ಯಾವುದೇ ಬ್ಯಾಂಕ್, ಪೊಲೀಸ್ ಅಥವಾ ಸರ್ಕಾರಿ ಅಧಿಕಾರಿಗಳು OTP, ಪಿನ್, CVV ಪಾಸ್ವರ್ಡ್ ಗಳನ್ನು ಕೇಳುವುದಿಲ್ಲ. ಅನಪೇಕ್ಷಿತ ಕರೆ, ಸಂದೇಶ, ಲಿಂಕ್ ಅಥವಾ QR ಕೋಡ್ಗಳಿಗೆ ಪ್ರತಿಕ್ರಿಯಿಸಬಾರದು. ಹಣ ವಂಚನೆ ಸಂಭವಿಸಿದ ಕೂಡಲೇ ಸೈಬರ್ ಸಹಾಯವಾಣಿ 1930ಗೆ ಕರೆ ಮಾಡಿ ಅಥವಾ www.cybercrime.gov.in ನಲ್ಲಿ ಆನ್ಲೈನ್ ದೂರು ದಾಖಲಿಸಬಹುದು. ಫೇಕ್ ಅಥವಾ ಹ್ಯಾಕ್ ಆದ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಸಂಬಂಧಿತ ಪ್ಲಾಟ್ಫಾರ್ಮ್ ನಲ್ಲಿ ತಕ್ಷಣ ರಿಪೋರ್ಟ್ ಮಾಡಿ. ನಿಮ್ಮ ಬ್ಯಾಂಕ್, UPI, ಇಮೇಲ್ ಹಾಗೂ ಸೋಷಿಯಲ್ ಮೀಡಿಯಾ ಪಾಸ್ವರ್ಡ್ ಗಳನ್ನು ನಿಯಮಿತವಾಗಿ ಬದಲಾಯಿಸುತ್ತೀರಿ. ಸೈಬರ್ ಅಪರಾಧಗಳನ್ನು ಭೇದಿಸಿ ನೊಂದವರ ಖಾತೆಗಳಿಗೆ ಮೊತ್ತವನ್ನ ಮರು ಜಮಾವಣೆಗೊಳಿಸುವಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ ಅಧಿಕಾರಿ ಸಿಬ್ಬಂದಿಯವರನ್ನು ಮಾನ್ಯ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD, IPS, ಕಲಬುರಗಿ ನಗರ ಇವರು ಪ್ರಶಂಸನಾ ಪತ್ರ ನೀಡಿ ಶ್ಲಾಘಿಸಿದ್ದಾರೆ. ಹಾಗೆ ಬೇಸಿಕಲಿ KYC ಇರ್ಬೋದು, OTP, ಪಿನ್, ನಿಮ್ಮ ಕ್ರೆಡಿಟ್ ಡೆಬಿಟ್ ಕಾರ್ಡ್ನ CVV ನಂಬರ್ ಅಥವಾ UPI ಪೇಮೆಂಟ್ಸ್, ಇನ್ನೊಂದು ಇತ್ತೀಚೆಗೆ ಆಗ್ತಾ ಇರೋದು APK ಫೈಲ್ಸ್. ಅದರಲ್ಲಿ ಈ ಚಲನ್ APK ಫೈಲ್ ಇರ್ಬೋದು, ಕಿಸಾನ್ ಆ್ಯಪ್ APK ಫೈಲ್ ಇರ್ಬೋದು. ಇವುಗಳನ್ನು ಲಿಂಕ್ ಪ್ರೆಸ್ ಮಾಡಿದಾಗ ಅಥವಾ APK ಫೈಲ್ ಡೌನ್ಲೋಡ್ ಮಾಡಿದಾಗ ಎಂಟೈರ್ ಮೊಬೈಲ್ ಫೋನ್ ಕಾಂಪ್ರಮೈಸ್ ಆಗ್ತಾಯಿದೆ. ಹಾಗಾಗಿ ಇವುಗಳನ್ನು ಫಸ್ಟು ಕ್ಲಿಕ್ ಮಾಡಬೇಡಿ. ಎರಡನೇದು, ನಿಮ್ಮ ಹತ್ರ ಬಂದ ತಕ್ಷಣ ಬೇರೆಯವರಿಗೆ ಶೇರ್ ಮಾಡಬೇಡಿ. ನೆಕ್ಸ್ಟ್, ಈಗಾಗಲೇ ಹೇಳಿದೆ, ಇನ್ನೊಂದು ಏನಂತಂದರೆ ಒಂದು ರಾಂಗ್ ಪರ್ಸೆಪ್ಷನ್ ಸಾರ್ವಜನಿಕರಲ್ಲಿ ಇರೋದೇನಂತಂದರೆ, ಹೆಚ್ಚಿನದಾಗಿ ಏನು ಸೈಬರ್ ಅಪರಾಧ ಆಗುತ್ತೆ ಈ ಹಾಲಿಡೇಗಳಲ್ಲಿ, ಸ್ಯಾಟರ್ಡೆ, ಸಂಡೇ ಇರ್ಬೋದು ಅಥವಾ ರಜೆ ದಿನ ಇದ್ದಾಗ ರಿಪೋರ್ಟ್ ಮಾಡಲಿಕ್ಕೆ ವಿಳಂಬ ಮಾಡ್ತಾರೆ. ಅವ್ರದ್ದೇನಂತಂದರೆ ಬ್ಯಾಂಕು ಮತ್ತು ಪೊಲೀಸ್ ಸ್ಟೇಷನು ಎಲ್ಲ ರಜೆ ಇರುತ್ತೆ ಅಂತ. ಆ ರೀತಿ ಯಾವುದೂ ಇರಲ್ಲ. ಏನು 1930 ಇದೆ, ಇದು 24x7 ಹೆಲ್ಪ್ಲೈನ್ ಇರುವಂಥದ್ದು. ಸೊ ಎನಿ ಟೈಮ್ ಅವರು ವಿತೌಟ್ ಡಿಲೇ 1930ಗೆ ಕರೆ ಮಾಡಿದರೆ ಎಲ್ಲ ನಮ್ಮದು ಏನಿದೆ, ನಮ್ಮ ಸೈಬರ್ ಪೋರ್ಟಲ್ ಇರ್ಬೋದು, ಪೊಲೀಸ್ ಸ್ಟೇಷನ್ಸ್ ಇರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಡಿಜಿಟಲ್ ಪೇಮೆಂಟ್ ಗೇಟ್ವೇಸ್ ಎಲ್ಲರಿಗೂ ಇಂಟರ್ಲಿಂಕ್ ಇದೆ. ನಾವೇನು ಸೈಬರ್ ಪೋರ್ಟಲಲ್ಲಿ ಹೋಗುತ್ತೆ ಆಟೋಮೆಟಿಕ್ ಅದೆಲ್ಲ ಕನ್ಸರ್ನ್ಡ್ ಯಾರು ಫ್ರಾಡ್ಸ್ಟರ್ ಅಕೌಂಟ್ ಇರುತ್ತೆ ಫ್ರೀಜ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಆಟೋಮೆಟಿಕ್ ಹೋಗಿಬಿಡುತ್ತೆ. ಸೊ ದ ಬೆಸ್ಟ್ ವೇ ಏನಂತಂದರೆ, ಫಸ್ಟು ಬಿ ಕೇರ್ಫುಲ್. ಯಾವುದೂ ಇಂಥವು ಸೈಬರ್ ಅಪರಾಧಗಳಿಂದ ದೂರ ಇರುವಂಥದ್ದು ಬೈ ಬೀಯಿಂಗ್ ಅವೇರ್ ಆಫ್ ವಾಟ್ ಆರ್ ಸೈಬರ್ ಕ್ರೈಮ್ಸ್. ಎರಡನೇದು, ಒಂದು ವೇಳೆ ಆಗಿದ ತಕ್ಷಣ ಇಮ್ಮಿಡಿಯೇಟ್ ವಿತೌಟ್ ಡಿಲೇ ವಿತಿನ್ ಗೋಲ್ಡನ್ ಅವರಲ್ಲಿ 1930 ಮುಖಾಂತರ ಇರ್ಬೋದು ಅಥವಾ ಪೋರ್ಟಲ್ ಇರ್ಬೋದು ಅಥವಾ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ದೂರ ನೀಡಿದರೆ ಏನು ದುಡ್ಡನ್ನು ಕಳ್ಕೊಂಡಿರ್ತಾರೆ ಅದನ್ನು ನಾವು ರಿಕವರಿ ಮಾಡಲಿಕ್ಕೆ, ರಿಫಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದೆರಡು ಜನರಿಗೆ ಇಲ್ಲಿ ಕರೆಸಿದ್ದೀವಿ, ಯಾರಿಗೆ ನಾವು ರಿಫಂಡ್ ಮಾಡಿದ್ದೀವಿ. ಇದರಲ್ಲಿ ಏನಂತಂದರೆ, ಈಗ ಟ್ರೆಡಿಷ್ನಲ್ ಅಪರಾಧಗಳಲ್ಲಿ ಏನು ಮನೆಗಳತನ ಆಗಿರುತ್ತೆ, ಎಲ್ಲ ಆಗಿರುತ್ತೆ, ಅವುಗಳನ್ನು ರಿಕವರಿ ಮಾಡೋದು ಅಂತಂದರೆ ನಿಮಗೆ ಡಿಸ್ಪ್ಲೇ ಮಾಡಲಿಕ್ಕಿರುತ್ತೆ. ಗೋಲ್ಡ್ ರಿಕವರಿ, ಕ್ಯಾಶ್ ರಿಕವರಿ, ಎವ್ರಿಥಿಂಗ್ ಈಸ್ ಆನ್ಲೈನ್. ಅಮೌಂಟ್ ಫ್ರೀಸ್ ಆಗಿರುತ್ತೆ. ಆಮೇಲೆ ಡಿಪೆಂಡಿಂಗ್ ಆನ್ ದಿ ಅಮೌಂಟ್ ಐದರ್ ಡೈರೆಕ್ಟ್ಲಿ ಆರ್ ಥ್ರೂ ಕೋರ್ಟ್ ಯಾರು ನೊಂದಿರ್ತಾರೆ ಅವರಿಗೆ ಡೈರೆಕ್ಟ್ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಆ ರೀತಿ ದುಡ್ಡು ಟ್ರಾನ್ಸ್ಫರ್ ಆಗಿರೋರು ಒಂದಿಬ್ಬರು ಕರ್ತಾರೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಭಾರತ ವೈದ್ಯಕೀಯ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘಗಳ ಒಕ್ಕೂಟದ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು.
ಭಾರತ ವೈದ್ಯಕೀಯ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘಗಳ ಒಕ್ಕೂಟ ತನ್ನ ಸಂಯೋಜಿತ ಒಕ್ಕೂಟವಾದ ಕರ್ನಾಟಕ ರಾಜ್ಯ ವೈದ್ಯಕೀಯ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದ ಜೊತೆಗೂಡಿ ಕೇಂದ್ರ ಸರ್ಕಾರದ ದಮನಕಾರಿ ಕಾರ್ಮಿಕ ಸಂಹಿತೆಗಳ ಜಾರಿಗೆ ತೀವ್ರ ಖಂಡನೆ ಹಾಗೂ 1976ರ ಎಸ್ಪಿಇ ಕಾಯ್ದೆಯನ್ನು ರಕ್ಷಿಸಲು ದೇಶವ್ಯಾಪಿ ಪ್ರತಿಭಟನಾ ಕಾರ್ಯಕ್ರಮಗಳ ಘೋಷಣೆ ಅದರ ಭಾಗವಾಗಿ ದಿನಾಂಕ 17ನೇ ಡಿಸೆಂಬರ್ 2025ರಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಕಾರ್ಮಿಕ ಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಗುಲ್ಬರ್ಗಾ ಘಟಕದ ಕರ್ನಾಟಕ ರಾಜ್ಯ ವೈದ್ಯಕೀಯ ಹಾಗೂ ಮಾರಾಟ ಪ್ರತಿನಿಧಿಗಳ ಸಂಘದಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಹೋರಾಟ ನಮ್ಮ SP ಆಕ್ಟ್ ಅಥವಾ ಸೇಲ್ಸ್ ಪ್ರಮೋಷನಲ್ ಎಂಪ್ಲಾಯ್ ಆಕ್ಟ್ 1973 40 ವರ್ಷ ಹಿಂದಿದ್ದು ಏಕಪಕ್ಷೀಯವಾಗಿ ನವೆಂಬರ್ 2ನೇ ತಾರೀಕಿಗೆ 2025ಕ್ಕೆ ಅವರು ಬರ್ಖಾಸ್ತು ಮಾಡಿದ್ದಾರೆ. ನಾವು ವರ್ಕರೇ ಅಲ್ಲ, ನಾವು ಎಲ್ಲ ಏನಿದ್ದೆಲ್ಲ ಪಾರ್ಟ್ ಟೈಮ್ ಜಾಬ್ ಇದ್ದವ್ರ ಗತೆನೆ ನಮಗೆ ಟ್ರೀಟ್ ಮಾಡ್ತಾರೆ ಮತ್ತು ಸಾಕಷ್ಟು ಲೇಬರ್ ಕೋಡ್ಗಳನ್ನು ಚೇಂಜ್ ಮಾಡಿದ್ದಾರೆ. ನಮಗೆ ನೌಕರಿ ಅಭದ್ರತೆ ಆಗಿದೆ. ನಮ್ಮ ಸಂಸಾರ ಏನದ ನಮ್ಮನ್ನೇ ನಂಬಿಕೊಂಡಂತಹ ಪರಿವಾರ ಇವತ್ತು ರೋಡಿಗೆ ಬೀಳುವಂತಹ ಪರಿಸ್ಥಿತಿ ಬಂದದ. ಇದನ್ನ ಅದು ಒಪ್ಕೋಬಾರ್ದು ಮತ್ತು ಇದನ್ನ ಮತ್ತೆ ಪರಿಶೀಲನೆ ಮಾಡಿ ನಮಗೆ ವರ್ಕ್ಮನ್ ಅಂತ ತಿಳ್ಕೊಂಡು ಕೊಡ್ಬೇಕಂತ ನಮ್ಮ ಸಂಘದ ಬಯಕೆ ಆಗಿರ್ತದೆ. ಅದಕ್ಕೆ ಇದು ಸಾರ್ವಜನಿಕರಿಗೂ ಹೇಳಲಿಕ್ಕೆ ಬಯಸ್ತೀವಿ ನಾವು. ಜಿ ಮಸೂದೆಯನ್ನು ಕೈಬಿಟ್ಟು ಮನ್ರೇಗಾವನ್ನು ಉಳಿಸಿ ಇನ್ನಷ್ಟು ಬಲಿಷ್ಠಗೊಳಿಸುವ ದಿಕ್ಕಿನಲ್ಲಿ ಕ್ರಮ ವಹಿಸುವಂತೆ ಆಗ್ರಹಿಸಿ ಭಾರತ್ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಜಿ ಮಸೂದೆಯನ್ನು ಕೈಬಿಟ್ಟು ಮನ್ರೇಗಾವನ್ನು ಉಳಿಸಿ ಇನ್ನಷ್ಟು ಬಲಿಷ್ಠಗೊಳಿಸುವ ದಿಕ್ಕಿನಲ್ಲಿ ಕ್ರಮ ವಹಿಸುವಂತೆ ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಕಲಬುರಗಿಯ ಜಿಲ್ಲಾ ಕಾರ್ಯದರ್ಶಿ ಕೆ ನೀಲಾ, ಜಿಲ್ಲಾ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾದ ಸುಧಾಮಾ ಧನ್ನಿ, ಅಶೋಕ್ ಎಸ್ ಶೃಂಗೇರಿ, ಕಿಣ್ಣಿ ಸುಲ್ತಾನ್, ಸುಭಾಷ್, ಮೇಘರಾಜ್ ಕಠಾರೆ, ಶಾಂತಾ ಘಂಟೆ, ಲವಿತ್ರಾ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಕೂಲಿ ಕಾರ್ಮಿಕ ವಿರೋಧಿ ನೀತಿಗೆ ಹೇಳಿ ಧಿಕ್ಕಾರ. ಉದ್ಯೋಗ ಖಾತ್ರಿ ಕಾಯ್ದೆ ಉಳಿಯಲೇಬೇಕು. ಖಾತ್ರಿ ಕಾಯ್ದೆ ಉಳಿಯಲೇಬೇಕು. ಉದ್ಯೋಗ ಖಾತ್ರಿ ಕಾಯ್ದೆ ನಮ್ಮಯ ಹಕ್ಕು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ ಏನಿತ್ತು ಆ ಕಾಯ್ದೆಯನ್ನ ನಿರ್ನಾಮ ಮಾಡ್ಲಿಕ್ಕೆ ಹೊರಟಿದೆ. ಮೊದಲೇ ಇದು ಹೆಸರು ಬದಲಿಸ್ತಾ ಇದೆ. ಇಲ್ಲಿವರೆಗೆ ಮೋದಿ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆ ಅಂದ್ರೆ ಹೆಸರುಗಳನ್ನು ಬದಲಿಸೋದು ಮಾತ್ರ. ಈಗ ಮಹಾತ್ಮ ಗಾಂಧಿ ಅವರು ಹೊರ ದೇಶಕ್ಕೆ ಹೋದಾಗ ಮಹಾತ್ಮ ಗಾಂಧಿಯವರು ಭಜನೆ ಮಾಡುವಂತ ಇದೇ ಮೋದಿ ದೇಶದ ಒಳಗಡೆ ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ ಏನಿತ್ತು ಆ ಕಾಯ್ದೆಯಲ್ಲಿ ಅನೇಕ ಹೊಸ ಇದನ್ನ ಸೇರಿಸುವ ಮೂಲಕ ಪ್ರಯೋಜನಗಳನ್ನು ಸೇರಿಸುವ ಮೂಲಕ ಇಡೀ ಕಾಯ್ದೆಯನ್ನ ಮಣ್ಣು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ಅರ್ಥಾತ್ ಬಡವರ ಹಕ್ಕಾಗಿರ್ತಕ್ಕಂಥ ಉದ್ಯೋಗ ಮೂಲಭೂತ ಹಾಕಿರ್ತಕ್ಕಂಥ ಕಾಯ್ದೆ ಇದು. ಈ ಕಾಯ್ದೆಯನ್ನು ಬದಲಿಸ್ತೀನಿ ಅಂತ ಹೇಳುವ ಮೂಲಕ ಪೂರ್ತಿ ಅದನ್ನ ನಿರ್ನಾಮ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಈ ದೇಶದಲ್ಲಿ ಅಸಂಖ್ಯಾತ ದುಡಿಯುವ ಜನರ ಆಧಾರ ಆಗಿತ್ತದು. ಹಳ್ಳಿಯ ಜನರಿಗೆ ವಿಶೇಷವಾಗಿ ಜಲ ಸಂವರ್ಧನೆ ಕೆಲಸ, ಅರಣ್ಯ ಸಂವರ್ಧನೆ ಕೆಲಸ, ಅದ್ರ ಜೊತೆಗೆ ದುಡಿಯುವಂತ ಜನರ ಕೈಗೆ ಕೆಲಸ ಕೊಡ್ತಕ್ಕಂಥದ್ದು. ಕೋವಿಡ್ ಸಂದರ್ಭದಲ್ಲಿ ಜನರನ್ನು ಉಳಿಸಿರ್ತಕ್ಕಂಥದ್ದೇ ಈ ಉದ್ಯೋಗ ಖಾತ್ರಿ ಕಾಯ್ದೆ. ಇವತ್ತು ಈ ಉದ್ಯೋಗ ಖಾತ್ರಿಯನ್ನ ಹೆಸರು ಬದಲಿಸುವುದಂತೂ ಸರಿ, ಅದ್ರ ಜೊತೆಗೆ ಆ ಕಾಯ್ದೆಯಲ್ಲಿ ಇರ್ತಕ್ಕಂಥ ಅನೇಕ ಮುಖ್ಯಾಂಶಗಳನ್ನ ಬದಲಿಸಿ ಈಗ ಅದು ರಾಜ್ಯ 40 ಕೇಂದ್ರ 60 ಅಂತ ಹೇಳಿ ಆ ಅನುದಾನ ಹಂಚಿಕೆ ಮಾಡಿ ಯಾರೂ ಕೂಡ ಈ ಕೆಲಸ ಮಾಡ್ಲಿಕ್ಕೆ ಮುಂದೆ ಬರಲಾರ್ದಂತ ಸ್ಥಿತಿಯನ್ನ ಇವತ್ತು ನಿರ್ಮಾಣ ಮಾಡ್ತಾ ಇದ್ದಾರೆ. ಮೋದಿ ಸರ್ಕಾರಕ್ಕೆ ಈ ದೇಶದ ದುಡಿಯುವ ಜನರ ಬಗ್ಗೆ ಯಾವತ್ತೂ ಪ್ರೀತಿ ಇರಲಿಲ್ಲ ಮತ್ತು ದುಡಿಯುವ ಜನರಿಗೆ ಕೈಗೆ ಕೆಲಸ ಕೊಡುವಂತ ಇಚ್ಛೆ ಇಲ್ಲ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಸರಕಾರಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಮುಸ್ಲಿಂ ಮಹಿಳೆಗೆ ಧಾರ್ಮಿಕ ಅವಮಾನ ಮಾಡಿರುವುದನ್ನು ಖಂಡಿಸಿ ಅಲ್ಪಸಂಖ್ಯಾತ ಮಹಿಳೆಯರು ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಡಿಸೆಂಬರ್ 15, 2025ರಂದು ಅಧಿಕೃತ ಸರಕಾರಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಮುಸ್ಲಿಂ ಮಹಿಳೆಗೆ ಧಾರ್ಮಿಕ ಅವಮಾನ ಮಾಡಿರುವುದನ್ನ ಖಂಡಿಸಿ ಅಲ್ಪಸಂಖ್ಯಾತರ ಮಹಿಳೆಯರು ಕಲಬುರಗಿ ಕರ್ನಾಟಕದ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಶಹನಾಜ್ ಅಖ್ತರ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ನಾನು ಫಾತಿಮಾ ಶೇಖ್ ಮೈನಾರಿಟಿ ಆರ್ಗನೈಸ್ ಸೆಕ್ರೆಟರಿ ಹಾಗೂ
ಇಲ್ಲೆಲ್ಲ ನಾವೆಲ್ಲರೂ ನಾವು ಸಹೋದರಿಯರು ಮತ್ತು ನಮ್ಮೆಲ್ಲ ಜಮೇದಾರದವರು ನಮ್ಮ ವಾಜ್ಬಾಬ್ ಆಗ್ಲಿ ಮತ್ತು ಶಹನಾಜ್ ಅಖ್ತರ್ ನಾವೆಲ್ಲರೂ ಸೇರಿ ಇವತ್ತು ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಲ್ಲಿಂದ ನಾವೊಂದು ಇಲ್ಲಿ ಪ್ರತಿಭಟನೆ ನಿಂತಿರೋಂಥ ವಿಷಯ ಅಂದ್ರೆ ಬಿಜೆಪಿ ಸರ್ಕಾರ ಕೆಲವು ದಿನಲಿಂತದೇ ಆಗ್ಲಿ ಹೆಣ್ಮಕ್ಳಾಗ್ಲಿ ಅಥವಾ ಯಾವ ನಮ್ಮ ದೇಶವಾಡಿಕೆ ಆಗಲಿ ಬಿಜೆಪಿ ಸರ್ಕಾರ ಮಾಡಾರಂತ ಕೆಲಸಗಳೇ ಈ ತರ ಆಗ್ತಾ ಇದೆ. ಏನಂತಂದ್ರೆ ಮೊನ್ನೆ ನಿತೀಶ್ ಕುಮಾರ್ ಅವರು ಒಂದು ಡಾಕ್ಟರಿ ಪದವಿ ಪಡೆದಂತ ಒಂದು ಮಹಿಳೆ ಆಕಿನ ಧಾರ್ಮಿಕ ವಸ್ತ್ರವೇನಿತ್ತು ಆ ವಸ್ತ್ರವನ್ನು ಹಿಡಿದು ಜಗ್ಗಿದಂತ ಕೆಲಸ ಮಾಡಿದ್ರೆ ಬಹಳ ನೀಚ ಕೆಲಸ. ಇಂಥ ಕೆಲಸ ಮಾಡುವವರಿಗೆ ಏನು ಅಂತ ಹೇಳ್ಬೇಕು. ನೀವು ಒಂದು CM ಆಗಿ ಈ ತರ ಕೆಲಸ ಮಾಡ್ತೀರಾ ಅಂತಂದ್ರೆ ಬಿಜೆಪಿ ಸರ್ಕಾರ ಇದೇನ ಮಾಡಕ್ಕೆ ನೀವು ನಿಮ್ಮ ಸರ್ಕಾರನ್ನು ಇದು ಎಲೆಕ್ಷನ್ ನಲ್ಲಿ ನಿಂದಿಸಿ ನೀವು ಸರ್ಕಾರವನ್ನು ನೀವು ಇದು ಮಾಡ್ತಾ ಇದ್ದೀರಾ. ಬಿಜೆಪಿ ಇದು ಒಂದು ಮಾತು ನೋಡ್ರಿ, ನಿತೀಶ್ ಕುಮಾರ್ ಮಾಡಿದಂತ ಮತ್ತು ಇವರಿಗೆ ವಿರುದ್ಧವಾಗಿ ಅವ್ರ ಸಹೋದರ ಒಬ್ಬನು ಕ್ಯಾಬಿನೆಟ್ ಮಿನಿಸ್ಟರ್ ಅವ್ರೇನ್ ಹೇಳ್ತಾ ಇದಾರೆ, ಬರೇ ಹಿಜಾಬಿಗೆ ಹಿಡಿದಿದ್ದೇವೆ ನಾವು, ಬೇರೆ ಎಲ್ಲಾದರೂ ಕೈ ಹೋದ್ರೆ ಏನಾಗ್ತಿತ್ತು ಗತಿ ಅಂತ. ನಿಮ್ಮ ಮಾನಸಿಕ ನೋಡಿ ನಿಮ್ಮದು, ಈ ತರ ನೀವು ಮಾನಸಿಕ ಇಟ್ಕೊಂಡು ನೀವು ಬಿಜೆಪಿ ಸರ್ಕಾರ ನಡೆಸ್ತಾ ಇದ್ದೀರಾ. ನಿಮಗೆ ನೋಡಿದ್ರೆ ನಮಗೆ ನಾವು ಹೆಣ್ಣು ಮಕ್ಕಳಾಗಿ ಈ ತರ ನಿಮ್ ಯೋಚನೆಯನ್ನು ಇಟ್ಕೊಂಡು ನೀವು ಬಿಹಾರ್ UP ಯಲ್ಲಿ ನೀವು ರಾಜಕಾರಣ ಮಾಡ್ತಾ ಇದ್ದೀರಾ. ಬಿಜೆಪಿ ಸರ್ಕಾರ ನಿಮಗೆ ನೋಡಿ ನಮಗೆ ನಾಚಿಕೆ ಬರ್ತಾ ಇದೆ. ರಾಜನೀತಿಯಲ್ಲಿ ಆಗ್ಲಿ ಎಲ್ಲಾದ್ರೆ ಧಾರ್ಮಿಕ ವಸ್ತ್ರವನ್ನು ಹಿಡಿದು ಜಗ್ಗುವುದು ಅಂದ್ರೆ ನಮ್ಮ ಸಂವಿಧಾನದ ವಿರುದ್ಧ 15, 14, 15, 21, 25 ವಿರುದ್ಧವಾಗಿದೆ, ಕಲಾಂ ವಿರುದ್ಧವಾಗಿದೆ. ಇದಕ್ಕೆ ಖಂಡನೆ ನಾವೆಲ್ಲರೂ ಸೇರಿ ಖಂಡನೆ ಮಾಡಲು ಇವತ್ತು ಗುಲ್ಬರ್ಗಾ ಡಿಸ್ಟಿಕ್ ನಲ್ಲಿ ನಾವೆಲ್ಲರೂ ಸೇರಿ ಇಲ್ಲಿ DC ಆಫೀಸ್ ಮುಂದೆಗಡೆ ನಾವು ಬಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘ ಕಲಬುರಗಿಯ ವತಿಯಿಂದ ಶ್ರೀ ಸಿದ್ಧಸಿರಿ ಎಥನಾಲ್ ಕಬ್ಬಿನ ಕಾರ್ಖಾನೆ ಚಿಂಚೋಳಿಯ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘ ಕಲಬುರಗಿ ಕರ್ನಾಟಕದ ವತಿಯಿಂದ ಇಂದು ಸಿದ್ಧಶ್ರೀ ಎಥನಾಲ್ ಕಬ್ಬಿನ ಕಾರ್ಖಾನೆ ಚಿಂಚೋಳಿಯ ಕುರಿತು ಪತ್ರಿಕಾಗೋಷ್ಠಿಯನ್ನ ನಡೆಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಜಗದೀಶ್ ಪಾಟೀಲ್ ರಾಜಾಪುರ್, ಶಾಂತವೀರಪ್ಪ ಕಲಬುರಗಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಸರ್, ಮೊನ್ನೆ ಚಿಂಚೋಳಿ ಕಾರ್ಖಾನೆ ಒಳಗೆ ಒಂದು ಲಾರಿಗೆ 1 ಟನ್ ಕಬ್ಬು ಆಗ್ಯದ ಅಂತ ನಿಮ್ಮ ಮೀಡಿಯಾದಾಗೆಲ್ಲ ಉಂಟು ಸರ. ಅದು ಸ್ಟೇಟ್ ನ್ಯೂಸ್ ಆಗ್ಯದ ರೀ. ಮರುದಿವ್ಸ ನಾವು ಈ ಜಿಲ್ಲಾ ಆಫೀಸರಿಗೆ ಕರ್ಕೊಂಡು ವೇಟ್ ಆ್ಯಂಡ್ ಮೆಜರ್ಮೆಂಟ್ ಇರ್ತಲ್ಲ ರೀ, ಅವರಿಗೆಲ್ಲ ಕರ್ಕೊಂಡು ಹೋದೆವು. ಬಟ್ ಅಲ್ಲಿ ಏನೂ ಇಲ್ಲ ಸರ. ಇವ್ರು ಏನು ಮಾಡ್ಯಾರ, ಇವ್ರು ಏನು ಅಪೋಸ್ ಮಾಡೋದು ಸುಳ್ಳದ ಸರ್. ಯಾಕೆ ಸುಳ್ಳು ಅಂತ ಕೇಳ್ರಿ, ಈಗ ಅವ್ರು ಕಾಟ ಮಾಡಿದ ಮ್ಯಾಗೆ ಅಟ್ಲೀಸ್ಟ್ ನಾವು ತೋರಿಸ್ಬೇಕಲ್ಲ ರೀ, ಇದು ಇಷ್ಟು ಕಾಟ ಬಂತು, ಇಲ್ಲಿಂದ ಇಷ್ಟು ಕಾಟ ಬಂತು ಅಂತ ಹೇಳಿ. ಅವ್ರು ಆ ಥರ 300-400 kg ಕಮ್ಮಿ ಬಂದ ಸರ್. ಅದು ಕನಿಷ್ಠ 70-80 ಕಿಲೋಮೀಟರ್ ದೂರ ಅದ ರೀ. ಅಲ್ಲಿ ಡೀಸೆಲ್ನು ಕಟ್ ಆಗ್ತದ, ಏನು ರೀ, ಡೀಸೆಲ್ನು ಕಟ್ ಆಗ್ತದ. ಬಟ್ ಅದು ಏನೋ ಸ್ವಲ್ಪ ವೇರಿಯೇಷನ್ 300-400 ಕಿಲೋಮೀಟ್ರ್ ಏನು ಇದು ಅಷ್ಟು ಕಾಟ ಎಫೆಕ್ಟ್ ಆಗೋದು ಏನು ದೊಡ್ಡದಲ್ಲ ಸರ್, ಅಷ್ಟು ಆಗ್ತದೆ. ಇದು ಸುಮ್ಮನೆ ಚಿಂಚೋಳಿ ಸದಸ್ಯ ಕಾರ್ಖಾನೆ ಅಪವಾದ ಮಾಡೋದು ತಪ್ಪದ ಸರ್. ಒಂದು ಗೌಡ್ರೆ, ನೀವು ಚಿಂಚೋಳಿ ಕಾರ್ಖಾನೆ ಪರವಾಗಿದ್ದೀರ ಅಂತ ಕೇಳ್ತೀನಿ. ಪರವಾಗಿಲ್ಲ ಸರ್. ನಾ 15 ವರ್ಷಲಿಂದ ಚಿಂಚೋಳಿ ಕಾರ್ಖಾನೆ ಮಾಡ್ಬೇಕಾದ್ರೆ ಭಯಂಕರ ಕಷ್ಟಪಟ್ಟಿದ್ದೇವೆ ಸರ್. ಒಂದು 8-10 ಮಂದಿ ರೈತರು ಆದ್ರೆ ಬ್ಯಾಂಕಿಗೆ ಹೋಗಿ ಏನು ರೀ ಇಟ್ಟು ಭಯಂಕರ ಹೈರಾಣ ಕೈಸಿ ಬಸವರಾಜ್ ಪಾಟೀಲ್ ಶೇಡಮವ್ರಿಗೆ ಬಲ್ಲಿ ಹೋಗಿ ಬಸವರಾಜ್ ಯತ್ನಾಳ ಸಾಹೇಬ್ರಿಗೆ ಫೋನ್ ಮಾಡಿ ಅವ್ರಿಗೆ ಕರೆಸಿ ಇಟ್ಟೆಲ್ಲ ಹೈರಾಣಾಗಿ ಚಿಂಚೋಳಿ ಕಾರ್ಖಾನೆ ಮಾಡಿದ್ದದ. ನೀವು ಅಪವಾದ ಮಾಡ್ಬೇಕ್ರಿ, ಅದು ಸತ್ಯ ಇರಬೇಕು. ಸತ್ಯ ಆದ್ರೆ ಅಪವಾದ ಮಾಡಿರಿ. ಇಲ್ಲಿ ನೋಡಿರಿ 2,550 ಕೊಟ್ರಲ್ಲ, ಇದು 3,000 ಕೊಡ್ಬೇಕು. ಇದು ಅಪವಾದ ಮಾಡಿರಿ, ಅದು ಅಪೋತಿದು. ಸುಮ್ಮನೆ ಕಾಟ ಅಪವಾದ ಮಾಡೋದಂತ. ಈಗ ಏನಿವ್ರಿ, ನಮ್ಮಲ್ಲಿ ತೊಗರಿ, ಹೆಸರ, ಉದ್ದು ಎಲ್ಲ ಉಪಯೋಗ ಸರ್. ಇದ್ದಿದ್ದೊಂದು ಹಬ್ಬದ. ಈಗ ಅವ್ರು ಚಿಂಚೋಳಿ ಕಾರ್ಖಾನೆ ಅಂದ್ಮೇಲೆ ಎಲ್ಲರೂ ಬೇಕಾದ್ರೆ ಮುಖ ಲಕ್ಷಣ ಒಳ್ಳೇದಾಗ ಸರಿ. ಈಗ ಆಲ್ರೆಡಿ ಒಂದೊಂದು ಎಕರೆಗೆ ಕನಿಷ್ಠ ಅಂದ್ರೆ ಏನು ಉಳಿದಿಲ್ಲ ಅಂದ್ರೂ 70-80 ಸಾವಿರ, 1 ಲಕ್ಷ ರೂಪಾಯಿ ಉಳಿಲತ್ತವ್ರಿ. ಈ ಎಲ್ಲ ರೈತರ ಮುಖಂಬಾಗ ಮಂದಹಾಸ ಅದ, ಚಲೋ ಅದ. ಈಗ ಒಂದು ಎಲ್ಲ ಕಾರ್ಖಾನೆ ಕಂಟಿನ್ಯೂ ನಾವು ಬರೀ ಹಿಂಗೆ ಅಪೋಸ್ ಮಾಡ್ಕೋತವ್ರು ಆಗಲ್ಲ ಸರ್. ಅವರು ನಾವು ಅಣ್ತಂದಿರದಂಗೆ. ಬಟ್ ಏನು ತಪ್ಪದ ಅದು ಜಿಲ್ಲಾಧಿಕಾರಿಗೆ ಹೋಗ್ಬೇಕು, ಸರ್ಕಾರಕ್ಕೆ ಹೋಗ್ಬೇಕು, ಹೊಸ ಮಂದಿ ಕಲಿಬೇಕು, ಅದಕ್ಕೆ ಸಮಸ್ಯೆ ಪರಿಹಾರ ಮಾಡ್ಬೇಕು ರೀ. ಈಗ ನೋಡಿರಿ, ಚಿಂಚೋಳಿ ಕಾರ್ಖಾನೆದವರು ಈಗ ಇಲ್ಲಿ ತನಕ ಅವರು 2,550 ರೂಪಾಯಿ ಕೊಟ್ಟರೆ, ಟೋಟಲಿ ಅವರು 29 + 50 3,000 ಕೊಡಬೇಕು. ಏನು ರೀ ಡಿಫ್ರೆನ್ಸ್ ಅಮೌಂಟ್ ಕೇಳಿದ್ರೆ ಇಲ್ಲ ಸರ್, ಸ್ವಲ್ಪ ಹಾಕ್ತೀವಿ ಅಂತ ಅಲ್ಲತ್ತಾರ ಸರ್. ಈ ಉಳ್ಕಿದವ್ರ ಕಾರ್ಖಾನೆ ಜಿಲ್ಲೆದಾಗ 5 ಕಾರ್ಖಾನೆ ಅವ್ರಿ, ಒಂದು ತಿಂಗಳೈತಿ ಚಾಲು ಆಗಿ ಇನ್ನೂ ತನಕ 1 ಪೈಸೆ ಯಾರೂ ಹಾಕಿಲ್ಲ. ಅದಕ್ಕೆ ನಾಲ್ಕಂದ್ರೆ ಈ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಕಾರ್ಖಾನೆ ಕರಿಬೇಕು. ದಯವಿಟ್ಟು ಕಾನೂನೇನು FRP ಪ್ರಕಾರ ಹೆಂಗದ ಅಂದ್ರೆ 15 ದಿವಸ ಆದ್ಮೇಲೆ ಕೊಟ್ರಪ್ಪ ಅಂದ್ರೆ ಅದಕ್ಕೆ ಇಂಟ್ರೆಸ್ಟ್ 15% ಬಡ್ಡಿ ಹಾಕಿ ಕೊಡ್ಬೇಕಂತದ ಕಾನೂನು ರೀ. ಅದಕ್ಕೆ ನೀವು ಬರೀ ಕಾನೂನು ಹೇಳ್ತೀರಿ, ಅದು ಕಾನೂನು ಪ್ರಕಾರ 15% ಬಡ್ಡಿ ಹಾಕಿ ಕೊಡ್ಬೇಕು. ಇಲ್ಲಿ ತನಕ 1 ತಿಂಗಳ ಸರ್ ಯಾರು 1 ಪೈಸೆ ಕೊಟ್ಟಿಲ್ಲ. ಸಿದ್ಧಶ್ರೀದವರು ತಪ್ಪದ್ರಿ. ಅವ್ರು 2,550 ಕೊಟ್ರ, ಅವ್ರು ಪೂರಾನು 29 ಕೊಡಬೇಕಾಗಿತ್ತು, ಮತ್ತು ಆಮೇಲೆ 50 ಅಂತದ ರೀ. ಅವ್ರದ್ದು ತಪ್ಪದ. ಆದ್ರೆ ನಾ ಅಂತೀನಿ ಎಲ್ಲ ನಮ್ಮಲ್ಲಿ ನಮ್ಮ ಚಿತ್ತಾಪುರ, ಚಿಂಚೋಳಿ ಆಯಿತು, ಕಮಲಾಪುರ, ಸೇಡಮ್ಮ, ಕಾಳಗಿ ತಾಲೂಕು ಇವೆಲ್ಲ ರೈತರ ಮ್ಯಾಗ ಒಳ್ಳೆಯ ಮುಖ ಚಲೋ ಕಾಣತ್ತದ. ಈಗ ಎಲ್ಲರೂ ಕಬ್ಬು ಹಚ್ಚಲತ್ತಾರ, ಪ್ರತಿಯೊಂದು ಊರಿಗೆ 100 ಎಕರೆ ಕಬ್ಬಾಗ ಸರಿ. ಈಗ ಅವ್ರದ್ದು ನಾವು ನೋಡ್ಬೇಕಾಗ್ತದ.
ಮಿನಿಮಮ್ ನಾವು ನೋಡ್ರಿ ಎಷ್ಟು 1000 ಕೋಟಿಯನ್ನು ಇನ್ವೆಸ್ಟ್ ಮಾಡಿರಿ ಸರ್ ಏನು ರೀ ನಾವೆಲ್ಲ ಮಾಡಿದೆವು. ಬಟ್ ಕಂಟಿನ್ಯೂ ಅಪೋಸ್ ಮಾಡ್ಕೊತೂ ಒಳ್ಳೇದಲ್ಲ. ಅದಕ್ಕೆ ನಾವೇನು ಮಾಡಬೇಕು, ನೀವು ಪೇಮೆಂಟ್ ಲೇಟ್ ಮಾಡ್ತೀರಿ ಕೇಳ್ರಿ. ಈಗ ಏನು ಹೇಳ್ತಾರೆ ಕಾಟ ಕಮ್ಮ ಅಂತಂದ್ರೆ ಮೊನ್ನೆ ಶುಗರ್ ಮಿನಿಸ್ಟ್ರಿ ಹೇಳ್ತೀರಿ ಸರ್, ನೀವು ಕಾಟ ಕಮ್ಮಿ ಮಾಡಿದ್ದು ನೀವು ಪಕ್ಕ ಪ್ರೂಫ್ ತೊಗೊಂಬರ್ರಿ, ಅವ್ರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಅಂತದ ತೋರಿಸ್ರಿ, ಪಕ್ಕ ತೋರಿಸ್ರಲ್ಲ. ಈಗ 1 ಟನ್ ಹಿಂಗೆ ಕಮ್ಮಿ ಆಗ್ಯದಪ್ಪ ಅಂತ ಪ್ರೂಫ್ ಕೊಡ್ರಿ. ಅವು ಮೊನ್ನೆ ಬಸವರಾಜ್ ಕೋರಿಯವ್ರು ಹೇಳಿದ್ರು, ಇಲ್ರಿ ಗೌಡ್ರಿ ಒಂದು ಆಯ್ತಪ್ಪ ನನಗೆ 5 ಲಕ್ಷ ರೂಪಾಯಿ ಬಹುಮಾನ ಇಸ್ಕೊಡ್ತೀನಿ, ನೀನು ಹಕ್ಕಿಗತ್ತೆ ಹೇಳಂತ. ಅದು ಹಾಕಿ ಪ್ರೂಫ್ ಹಾಕು, ಎಷ್ಟು ಟನ್ ಆಗ್ಯದ, ಇಲ್ಲಿ ಕಾರ್ಖಾನೆ ಎಷ್ಟು ಟನ್ ಆಗ್ಯದ ಗೊತ್ತಾಯ್ತಲ್ಲ. 1 ಟನ್ನಿನ ಡಿಫ್ರೆನ್ಸ್ ಇತ್ತಪ್ಪ ಅಂದ್ರೆ ಅವ್ರಿಗೆ 5 ಲಕ್ಷ ರೂಪಾಯಿ ಸರ್ಕಾರ ಕಾರ್ಡ್ ಬಹುಮಾನ ಅದ ಸರ್. ಸುಳ್ಳು ಅಪಾದನೆ ಮಾಡಿ ಮೀಡಿಯಾದಾಗೆಲ್ಲ ಹೇಳಿ ಈಗ ನೋಡಿ ಅದು ಸ್ಟೇಟ್ ನ್ಯೂಸ್ ಆಗ ಸರ್ ಸಿದ್ಧಶ್ರೀದು. ಅದು ಎಷ್ಟು ದುನಿಯಾದ ಹೇಳನೆ ಕೆಲಸ ಮಾಡಿದೆವು ಏನು ರೀ. ಅದಕ್ಕೆ ಕಾರ್ಖಾನೆಯವ್ರು ನಮಗೆ ಏನು ತಪ್ಪವ ಅವು ನೀವು ಬರ್ರಿ ಪ್ರೆಸ್ ಮೀಟ್ ಮಾಡಿರಿ, ಎಲ್ಲ ಕಡೆ ಹೇಳ್ರಿ. ವಿಥೌಟ್ ತಪ್ಪಿಲ್ಲದೆ ಹೇಳೋದು ಚಲೋ ಅನ್ಸಲ್ಲ ಸರ್. ಅದಕ್ಕೆ ಎಲ್ಲ ರೈತರು ಬಂದಾರ ಸರ್. ನಾವು ಮೊನ್ನೆ ಹೇಳ್ಬೇಕಂತಿದ್ದ, ನಮ್ಮ ಮನೆಗೆ ಮ್ಯಾರೇಜ್ ಇತ್ತು ಆಗಿಲ್ಲ. ಬಟ್ ಇವೆಲ್ಲ ರೈತರು ಮುತ್ತಿಗೆ ರೈತರು ಅವ್ರಿಗೆ ಇದೇ ಊರವರೇ, ಅವ್ರು ಬಸವರಾಜ್ ಕೋರಿ ಅಂತ ಹೇಳಿ ಇದೇ ಊರವ್ರ ರೀ. ಅವ್ರು ರೈತರು ಬಂದಾರ, ಗೌಡ್ರೆ ಹಿಂಗೆ ಅದ ತಂದಾಡ್ರಪ್ಪ ಹೋಗಿ ಹೇಳಮಂತ ಬಂದೀವಿ ಸರ್. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.